ಎಲ್ಲ ರೈತರ ಸಾಲವನ್ನು ಇದೀಗ ಮನ್ನಾ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಮಾಹಿತಿಯಾದರೆ ಹೊರಬಂದಿದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ರೈತರ ಸಾಲ ಮನ್ನಾಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ. ಸೊ ಆದರೆ ಇದು ಕರ್ನಾಟಕದ ರೈತರಿಗಲ್ಲ, ತಮಿಳುನಾಡಿನ ರೈತರಿಗೆ. ಹೌದು, ತಮಿಳುನಾಡಿನಲ್ಲಿ ನೂತನ CM ಆಗಿರ್ತಕ್ಕಂಥವರು ಇದೀಗ ಘೋಷಣೆಯಾದರೆ ಮಾಡಲಾಗಿದೆ. ಬರೋಬ್ಬರಿ 75,000 ಸಾಲವನ್ನು ಮನ್ನಾ ಮಾಡೋದಕ್ಕೆ ಇದೀಗ ಫಿಕ್ಸ್ ಆಗಿದೆ. ಓಕೆನಾ. ಸೊ 75,000 ಅದು ಸಹ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲವನ್ನು ಮಾಡಿರ್ತಕ್ಕಂತಹ ರೈತರಿಗೆ 75,000ವರೆಗೂ ಸಹ ಸಾಲವನ್ನು ಮನ್ನಾ ಮಾಡೋದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ CM ಇದೀಗ ಅಧಿಕೃತವಾಗಿ ಘೋಷಣೆಯನ್ನಾದರೆ ಮಾಡಲಾಗಿದೆ. ಸೊ ಇದೇ ನಿಟ್ಟಿನಲ್ಲಿ ಕರ್ನಾಟಕದ ರೈತರು ಸಹ ಕಾಯ್ತಾ ಇದ್ದಾರೆ. ಸೊ ಯಾವಾಗ ರಾಜ್ಯದಲ್ಲಿ ಸಾಲವನ್ನು ಮನ್ನಾ ಮಾಡಲಾಗುತ್ತೆ ಅಂತ ಹೇಳಿ. ಸೊ ವೆಯ್ಟ್ ಮಾಡ್ತೀರಿ, ನಾವು ಸಹ ವೆಯ್ಟ್ ಮಾಡ್ತಿದ್ದೀವಿ ಅಧಿಕೃತವಾಗಿ ಯಾವಾಗ ರಾಜ್ಯ ಸರ್ಕಾರದ CM ಕಡೆಯಿಂದ ಮಾಹಿತಿ ಬರುತ್ತೆ ಅಂತ ಹೇಳಿ. ಸೊ ನೋಡೋಣ. ಸೊ ಪ್ರೆಸೆಂಟ್ ಇರ್ತಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ DK ಅವರು ಸಾಧ್ಯತೆಗಳಾದರೆ ಹೆಚ್ಚೇ ಇದ್ದಾವೆ. ನೋಡೋಣ DK ಶಿವಕುಮಾರ್ ಅವರು ಯಾವ ರೀತಿ ಘೋಷಣೆ ಮಾಡ್ತಾರೆ ಅಂತ ಹೇಳಿ. ಸೊ ಆದರೆ ಈಗ ತಮಿಳುನಾಡು CM ಆದರೆ ಘೋಷಣೆ ಮಾಡಿರ್ತಕ್ಕಂಥದ್ದು 75,000ವರೆಗೂ ಸಹ ತಮಿಳುನಾಡಿನ ರೈತರ ಸಾಲ ಮನ್ನಾ ಆಗ್ತದೆ. ಅದು ಸಹ ಸಹಕಾರಿ ಬ್ಯಾಂಕ್ಗಳಲ್ಲಿರ್ತಕ್ಕಂತಹ ಸಾಲ ಇದೀಗ ಮನ್ನಾ ಆಗ್ತಿರ್ತಕ್ಕಂಥದ್ದು. ಸೊ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.